ಹಾಯ್ ಫ್ರೆಂಡ್ಸ್, ಮಾನವನು ಪ್ರತಿದಿನ ವಸ್ತುಗಳನ್ನು ಕೊಂಡುಕೊಳ್ಳಲು ಹಣವನ್ನ ಉಪಯೋಗಿಸುತ್ತಾನೆ. ಇದು ಒಬ್ಬರ ಕೈಯಿಂದ ಮತ್ತೊಬ್ಬರ ಕೈಗೆ ಹೋಗಿ ಮನುಷ್ಯರ ಹಣೆಬರಹವನ್ನ ಚೇಂಜ್ ಮಾಡಿಬಿಡುತ್ತದೆ. ಇದನ್ನ ಕರೆನ್ಸಿ ನೋಟುಗಳೆಂತಲೂ ಕೂಡ ಕರೆಯುತ್ತಾರೆ. ಇದನ್ನ ಈ ವಿಡಿಯೋದಲ್ಲಿ ಯಾವ ರೀತಿ ತಯಾರು ಮಾಡ್ತಾರೆ ಮತ್ತೆ ಇದನ್ನ ಪ್ರಿಂಟ್ ಮಾಡುವಾಗ ಯಾವ ರೀತಿ ಪ್ರೊಸೀಜರ್ ಅನ್ನ ಫಾಲೋ ಮಾಡ್ತಾರೆ ಮತ್ತೆ ಕರೆನ್ಸಿ ನೋಟುಗಳನ್ನು ತಯಾರು ಮಾಡಲು ಬೇಕಾಗಿರುವ ಪದಾರ್ಥ ಯಾವುದು ಎನ್ನುವುದರ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿ. ಈ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ಪ್ರತಿಯೊಂದು ದೇಶದಲ್ಲೂ ಕೂಡ ನೋಟುಗಳನ್ನು ಪ್ರಿಂಟ್ ಮಾಡಲು ಸರ್ಕಾರ ನಿಗದಿಪಡಿಸಿದ ಅಥವಾ ಸರ್ಕಾರದ ಅಧೀನದಲ್ಲಿರುವ ಮುದ್ರಣಾಲಯಗಳಲ್ಲಿ ಪ್ರಿಂಟ್ ಮಾಡ್ತಾರೆ. ನಮ್ಮ ದೇಶದಲ್ಲಿ RBI ಇದನ್ನ ಮುದ್ರಿಸುತ್ತದೆ, ಅಂದರೆ ಭಾರತೀಯ ಮುದ್ರಣ ಸಂಸ್ಥೆ ಇದನ್ನ ಮುದ್ರಿಸುತ್ತದೆ. ಇಲ್ಲಿ ಪ್ರತಿಯೊಂದು ದೇಶದಲ್ಲೂ ಕೂಡ ನೋಟುಗಳನ್ನು ಒಂದೇ ರೀತಿಯಾಗಿ ಒಂದೇ ಪದಾರ್ಥವನ್ನು ಬಳಸಿಕೊಂಡು ನೋಟುಗಳನ್ನು ಮುದ್ರಿಸಲಾಗುತ್ತದೆ. ಈಗ ನೋಟುಗಳನ್ನು ಯಾವ ರೀತಿ ತಯಾರು ಮಾಡ್ತಾರೆ ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡೋಣ ಬನ್ನಿ. ಇಲ್ಲಿ ನೋಟುಗಳನ್ನು ತಯಾರು ಮಾಡಲು ಬೇಕಾಗಿರುವ ಪದಾರ್ಥ ಅಂದ್ರೆ ಅದು ಕಾಟನ್. ಇದು ಫಸ್ಟ್ ಕ್ವಾಲಿಟಿಯ ಕಾಟನ್ ಆಗಿರ್ತದೆ. ಇದನ್ನ ಚಿಕ್ಕ ತುಂಡುಗಳಾಗಿ ಕಟ್ ಮಾಡಿ ನೀರಿನಲ್ಲಿ ನೆನೆ ಹಾಕುತ್ತಾರೆ. ಇದು ನೀರಿನೊಂದಿಗೆ ಬೆರೆತು ಇದು ಸ್ವಲ್ಪ ಹಾರ್ಡ್ನೆಸ್ ಆಗಿ ಬರುತ್ತದೆ. ನಂತರ ಇದನ್ನ ನೀರಿನಿಂದ ಬೇರ್ಪಡಿಸಿ ಇದನ್ನ ಒಂದು ಶೀಟ್ನ ರೀತಿ, ಒಂದು ಲೇಯರ್ ರೀತಿ ಇದನ್ನ ಮಾಡ್ತಾರೆ. ಅಂದ್ರೆ ನೋಟುಗಳಿಗೆ ಎಷ್ಟು ಪ್ರಮಾಣದಲ್ಲಿ ಕ್ವಾಲಿಟಿ ಇರಬೇಕು ಅಷ್ಟು ಪ್ರಮಾಣದಲ್ಲಿ ಇದನ್ನ ಶೀಟ್ ರೀತಿ ಇದನ್ನ ರೆಡಿ ಮಾಡ್ಕೊಳ್ತಾರೆ. ಇದು ಒಂದು ಬಂಡಲ್ ರೀತಿ ಆಗುತ್ತದೆ. ನಂತರ ಈ ನೋಟುಗಳಿಗೆ, ಅಂದರೆ ಈಗ 100 ರೂಪಾಯಿ ಅಥವಾ 2000 ನೋಟು ಇದ್ದರೆ ಅಳತೆಯ ಪ್ರಕಾರ ಇದಕ್ಕೆ ಕಟ್ ಮಾಡಿಕೊಳ್ಳುವ ಒಂದು ಮಾರ್ಕ್ ಅನ್ನ ಮಾಡಿಕೊಳ್ತಾರೆ. ಅಂದ್ರೆ ನೋಟನ್ನ ಕಟ್ ಮಾಡುವುದಿಲ್ಲ, ಜಸ್ಟ್ ಮಾರ್ಕ್ ಮಾಡ್ಕೊಳ್ತಾರೆ. ನಂತರ ಇದಕ್ಕೆ ಎಡಭಾಗದಲ್ಲಿ ವಾಟರ್ ಮಾರ್ಕ್ ಅನ್ನ ಪ್ರಿಂಟ್ ಮಾಡ್ತಾರೆ. ಅಂದ್ರೆ ನಮ್ಮ ದೇಶದ ನೋಟುಗಳಲ್ಲಿ ನೋಡೋದಾದ್ರೆ ಗಾಂಧೀಜಿಯ ವಾಟರ್ ಮಾರ್ಕ್ ಇರುತ್ತದೆ. ಇದರಿಂದ ನಾವು ನೋಟು ಒರಿಜಿನಲ್ ಅಥವಾ ಫೇಕ್ ಎಂದು ಇದನ್ನ ಚೆಕ್ ಮಾಡಿಕೊಳ್ಳಬಹುದು. ನಂತರ ನೋಟುಗಳಿಗೆ ನಾವು ಯಾವುದೇ ನೋಟುಗಳನ್ನು ನೋಡುವುದಾದ್ರೂ ಮಧ್ಯಭಾಗದಲ್ಲಿ ಮಿಂಚಿನಂತೆ ಒಂದು ಲೇಯರ್ ಅಥವಾ ಸ್ಟ್ರಿಪ್ ಇರುತ್ತದೆ. ಅದನ್ನ ಈ ನೋಟುಗಳಿಗೆ ಪ್ರಿಂಟ್ ಮಾಡ್ತಾರೆ. ಪ್ರಿಂಟ್ ಮಾಡಿದ ನೋಟುಗಳನ್ನು ಒಂದು ಬಾರಿ ಕ್ವಾಲಿಟಿ ಡಿಪಾರ್ಟ್ಮೆಂಟ್ ಇದನ್ನ ಚೆಕ್ ಮಾಡ್ತಾರೆ. ಯಾಕಂದ್ರೆ ನೋಟುಗಳ ಮಧ್ಯಭಾಗದಲ್ಲಿ ಈ ಲೇಯರ್, ಈ ಸ್ಟ್ರಿಪ್ ಕರೆಕ್ಟಾಗಿ ಬಂದಿದೆಯಾ ಅಥವಾ ಕರೆಕ್ಟಾಗಿ ಕ್ವಾಲಿಟಿಯಲ್ಲಿ ಇದು ಪ್ರಿಂಟ್ ಆಗಿದೆಯಾ ಎಂದು ಒಂದು ಬಾರಿ ಕ್ವಾಲಿಟಿ ಡಿಪಾರ್ಟ್ಮೆಂಟ್ನವರು ಇದನ್ನ ಚೆಕ್ ಮಾಡಿಕೊಳ್ತಾರೆ. ನಂತರ ಇದನ್ನ ಒಂದು ಬಂಡಲ್ ರೀತಿಯಲ್ಲಿ ಮಾಡಿಕೊಳ್ತಾರೆ. ಈ ರೀತಿ ಬಂಡಲ್ ಅನ್ನ ಮಾಡಿದ ಒಂದು ಬಾರಿ ಇದನ್ನ 3 ಭಾಗಗಳಾಗಿ ವಿಂಗಡಿಸಿ ತುಂಡುಗಳಾಗಿ ಮಾಡಿಕೊಳ್ತಾರೆ. ಇದು ತುಂಡುಗಳಾಗಿ ಮಾಡಿಕೊಂಡಿದ್ದ ಬಂಡಲ್ ಅನ್ನ ಸ್ಕ್ವೇರ್ ಶೇಪ್ ನಲ್ಲಿ ಮತ್ತೆ ಕಟ್ ಮಾಡಿಕೊಳ್ತಾರೆ. ಸ್ಕ್ವೇರ್ ಶೇಪ್ ನಲ್ಲಿ ಕಟ್ ಮಾಡಿಕೊಂಡಿದ್ದನ್ನ ಇದನ್ನ ಪ್ರಿಂಟ್ ಮಾಡಲು, ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ 200 ರೂಪಾಯಿ ಪ್ರಿಂಟ್ ಮಾಡ್ತಿದ್ರೆ 100 ರೂಪಾಯಿ ಪ್ರಿಂಟ್ ಮಾಡ್ತಿದ್ರೆ ಅದನ್ನ ಪೂರ್ತಿಯಾಗಿ ಮುದ್ರಿಸಲು ಅದನ್ನ ಒಂದು ಬೆಲ್ಟ್ನ ಸಹಾಯದಿಂದ ಅದನ್ನ ಒಂದು ಮಷಿನ್ಗೆ ಇನ್ಸರ್ಟ್ ಮಾಡ್ತಾರೆ. ಇದು ಲೇಯರ್ ರೀತಿ ಇರುವುದರಿಂದ ಇದು ಚಿಕ್ಕ ಚಿಕ್ಕದಾಗಿ ಒಂದು ಬೆಲ್ಟ್ನ ಸಹಾಯದಿಂದ ಆ ಮಷಿನ್ಗೆ ಇನ್ಸರ್ಟ್ ಆಗುತ್ತದೆ. ಈ ಇನ್ಸರ್ಟ್ ಆದ ಶೀಟ್ಗಳಿಗೆ ಈಗ 200 ರೂಪಾಯಿ ಪ್ರಿಂಟ್ ಮಾಡ್ತಿದ್ದಾರೆ, ಅದಕ್ಕೆ ತಕ್ಕಂತೆ ಇದು ಕಲರ್ ಇರುತ್ತದೆ. ಬೇರೆ ಬೇರೆ ದೇಶದಲ್ಲಿ ನೋಟುಗಳ ಕಲರ್ ಯಾವ ರೀತಿ ಇರುತ್ತೋ ಅದೇ ರೀತಿ ಕಲರ್ ಅನ್ನ ಇಲ್ಲಿ ಬಳಸ್ತಾರೆ. ನಮ್ಮ ಭಾರತದ ನೋಟುಗಳಲ್ಲಿ ನೋಡೋದಾದ್ರೆ 10 ರೂಪಾಯಿ ನೋಟುಗಳಿಗೆ ಚಾಕ್ಲೇಟ್ ಬ್ರೌನ್ ಕಲರ್ ಹಾಗೂ 20 ರೂಪಾಯಿ ನೋಟುಗಳಿಗೆ ಗ್ರೀನಿಶ್ ಯೆಲ್ಲೋ ಹಾಗೂ 50 ರೂಪಾಯಿ ನೋಟುಗಳಿಗೆ ಫ್ಲೂರೆಸೆಂಟ್ ಬ್ಲೂ ಹಾಗೂ 100 ರೂಪಾಯಿ ನೋಟುಗಳಿಗೆ ಲ್ಯಾವೆಂಡರ್ ಕಲರ್ ಹಾಗೂ 200 ರೂಪಾಯಿ ನೋಟುಗಳಿಗೆ ಯೆಲ್ಲೋ ಕಲರ್ ಅಂದ್ರೆ ಬ್ರೈಟ್ ಯೆಲ್ಲೋ ಕಲರ್ ಮತ್ತು 500 ರೂಪಾಯಿ ನೋಟುಗಳಿಗೆ ಸ್ಟೋನ್ ಗ್ರೇ ಕಲರ್ ಹಾಗೂ 2000 ನೋಟುಗಳಿಗೆ ಮೆಜೆಂಟಾ ಕಲರ್ ಅನ್ನ ಬಳಸ್ತಾರೆ. ಈ ರೀತಿ ಯಾವ ನೋಟುಗಳಿಗೆ ಕರೆನ್ಸಿಯನ್ನ ಪ್ರಿಂಟ್ ಮಾಡಲು ಮಷೀನ್ ಅಲ್ಲಿ ಹಾಕ್ತಾರೋ ಆ ಕಲರ್ ಅನ್ನ ಅಲ್ಲಿ ಹಾಕ್ತಾರೆ. ಆ ಮಷೀನ್ ಆ ಕಲರ್ ಅನ್ನ ಶೀಟ್ ಮೇಲೆ ಸೆಟ್ ಮಾಡಿದ ರೀತಿ ಕಲರ್ ಅನ್ನ ಅಪ್ಲೈ ಮಾಡುತ್ತೆ. ಇಲ್ಲಿ ಪ್ರತಿಯೊಂದು ನೋಟ್ಗಳ ಗಾತ್ರ ಭಿನ್ನವಾಗಿರುತ್ತದೆ. ಉದಾಹರಣೆಗೆ 10 ರೂಪಾಯಿ ನೋಟು ಹಾಗೂ 50 ರೂಪಾಯಿ ನೋಟುಗಳ ಗಾತ್ರ ಭಿನ್ನವಾಗಿರುತ್ತದೆ. ಹಾಗೆ 2000 ನೋಟುಗಳ ಗಾತ್ರ, 100 ರೂಪಾಯಿ ನೋಟುಗಳ ಗಾತ್ರ ಕೂಡ ಭಿನ್ನವಾಗಿರುತ್ತದೆ. ಆದ್ದರಿಂದ ಪ್ರತಿಯೊಂದು ನೋಟುಗಳ ಮುದ್ರಣಕ್ಕೆ ಮಷಿನ್ಗಳು ಬೇರೆ ಬೇರೆ ಆಗಿರುತ್ತವೆ.
ಈಗ 10 ರೂಪಾಯಿ ನೋಟುಗಳನ್ನು ನೋಡೋದಾದ್ರೆ ಗಾತ್ರ ಚಿಕ್ಕದಿದೆ, ಅದಕ್ಕೆ ಬೇರೆ ಮಷಿನ್. 2000 ನೋಟುಗಳಿಗೆ ಬೇರೆ ಮಷಿನ್ ಅನ್ನ ಇಟ್ಟಿರ್ತಾರೆ. ಅವುಗಳಲ್ಲಿ 2000 ನೋಟುಗಳನ್ನು ಪ್ರಿಂಟ್ ಮಾಡ್ತಾ ಇದ್ರೆ ಆ 2000 ನೋಟಿನ ಮಷಿನ್ ಅಲ್ಲಿ ಪ್ರಿಂಟ್ ಮಾಡ್ತಾರೆ. 10 ರೂಪಾಯಿ ನೋಟುಗಳನ್ನು ಪ್ರಿಂಟ್ ಮಾಡ್ತಾ ಇದ್ರೆ 10 ರೂಪಾಯಿ ನೋಟುಗಳ ಮಷಿನ್ ಅಲ್ಲಿ ಆ ನೋಟುಗಳನ್ನ ಪ್ರಿಂಟ್ ಮಾಡ್ತಾರೆ. ಪ್ರಿಂಟ್ ಆದ ನಂತರ ಮಷೀನಿಂದ ಹೊರ ತೆಗೀತಾರೆ. ನಂತರ ಅವುಗಳು ಪರ್ಫೆಕ್ಟ್ ಆಗಿ ಪ್ರಿಂಟ್ ಆಗಿದೆಯಾ ಅಂತ ಫೈನಲಿ ಒಂದ್ಸಲ ಇನ್ಸ್ಪೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ಚೆಕ್ ಮಾಡ್ತಾರೆ. ಇಲ್ಲಿ ಪ್ರಿಂಟಿಂಗ್ ಮಾತ್ರ ಬೇಗ ಮಾಡ್ತಾರೆ, ಆದರೆ ಕ್ವಾಲಿಟಿ ಚೆಕ್ಕಿಂಗ್ ಸ್ವಲ್ಪ ಸಮಯ ಇಡುತ್ತೆ. ಯಾಕಂದ್ರೆ ಎಲ್ಲವೂ ಕೂಡ ಸರಿಯಾದ ಜಾಗದಲ್ಲಿ ಆ ಮಾರ್ಕ್ಗಳು ಮತ್ತೆ ಆ ಅಚ್ಚುಗಳು ಕರೆಕ್ಟಾಗಿ ಪ್ರಿಂಟ್ ಬಂದಿದೆಯಾ, ಅಪ್ಲೈ ಆಗಿದೆಯಾ, ಕಲರ್ ಇದೆಯಾ ಮತ್ತೆ ಕ್ವಾಲಿಟಿ ಚೆನ್ನಾಗಿದೆಯಾ ಎಂದು ಒಂದು ಬಾರಿ ಚೆಕ್ ಮಾಡ್ತಾರೆ. ಫೈನಲಿ ಚೆಕ್ ಆದ ನೋಟುಗಳನ್ನು ಅವುಗಳ ಅಳತೆಯ ಪ್ರಕಾರ ಒಂದೊಂದಾಗಿ ಮಷೀನ್ನಲ್ಲಿ ಕಟ್ ಮಾಡ್ತಾರೆ. ಮಷೀನ್ನಲ್ಲಿ ಕಟ್ ಮಾಡಿದ ನೋಟುಗಳನ್ನು ಒಂದು ಬಂಡಲ್ ರೀತಿ ಅಥವಾ ಒಂದು ಕಂತೆ ರೀತಿ ಮಾಡಿ ಅದಕ್ಕೆ ಸ್ಟಿಕ್ಕರ್ ಹಾಕಿ RBIಗೆ ಕಳಿಸ್ತಾರೆ. ಫ್ರೆಂಡ್ಸ್, ಪ್ರತಿಯೊಂದು ದೇಶದಲ್ಲೂ ಕೂಡ ನೋಟುಗಳನ್ನು ಹೀಗೆ ಪ್ರಿಂಟ್ ಮಾಡ್ತಾರೆ. ಮತ್ತೆ ನೋಟುಗಳನ್ನು ಪ್ರಿಂಟ್ ಮಾಡಲು ಒಂದೇ ರೀತಿಯ ಪ್ರೊಸೀಜರನ್ನು ಫಾಲೋ ಮಾಡ್ತಾರೆ. ಆದರೆ ಬಳಸುವ ಪದಾರ್ಥ ಅಥವಾ ರಾ ಮೆಟೀರಿಯಲ್ ಒಂದೇ ಆಗಿರ್ತದೆ, ಅದೇ ಫಸ್ಟ್ ಕ್ವಾಲಿಟಿಯ ಕಾಟನ್ ಆಗಿರುತ್ತದೆ. ಇಲ್ಲಿ ಬೇರೆ ದೇಶದ ನೋಟುಗಳಿಗೂ ನಮ್ಮ ದೇಶದ ನೋಟುಗಳಿಗೂ ವ್ಯತ್ಯಾಸ ಏನಂದರೆ, ಬೇರೆ ದೇಶದ ನೋಟುಗಳಲ್ಲಿ ತನ್ನದೇ ಆದ ರಾಷ್ಟ್ರ ಲಾಂಛನ ಮತ್ತು ಚಿಹ್ನೆಗಳನ್ನು ಹೊಂದಿರುತ್ತದೆ. ನಮ್ಮ ದೇಶದ ನೋಟುಗಳಲ್ಲಿ ನಮ್ಮ ದೇಶದ ರಾಷ್ಟ್ರ ಲಾಂಛನ ಮತ್ತು ಚಿಹ್ನೆಗಳನ್ನು ಒಳಗೊಂಡಿರುತ್ತದೆ. ಓಕೆ ಫ್ರೆಂಡ್ಸ್, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಹೇಗಿದೆ ಅಂತ ತಿಳಿಸಿ. ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.